ಗುಣಾಕಾರದ ಪರಿವರ್ತನಾ ನಿಯಮವನ್ನ ಬಳಸಿಕೊಂಡು 2 ಇಂಟು 34 ಬೇರೆ ರೀತಿಯಲ್ಲಿ ಬರೆಯಿರಿ. ಎರಡೂ ಯುಕ್ತಿಗಳು ಒಂದೇ ರೀತಿಯ ಫಲಿತಾಂಶಗಳನ್ನು ಹೊಂದಿವೆ ಎಂದು ತೋರಿಸಲು ಅವುಗಳನ್ನು ಸರಳಗೊಳಿಸಿ. ಗುಣಾಕಾರದ ಪರಿವರ್ತನಾ ನಿಯಮ ಅಂದ್ರೆ ನಾವು ಯಾವುದೇ ಕ್ರಮದಲ್ಲಿ ಸಂಖ್ಯೆಗಳನ್ನ ಗುಣಿಸಿದ್ರೂ ಕೂಡ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿರುತ್ತೆ ಅಂತ. ಈ 2 ಇಂಟು 34 ನಾವು 34 ಇಂಟು 2 ಅಂತ ಬರ್ಕೊಳ್ಬಹುದು. ಈ ವಿಧಾನದಲ್ಲಿ ಬೇರೆ ರೀತಿಯಲ್ಲಿ ಬರ್ಕೊಂಡ್ರೂ ಕೂಡ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿರುತ್ತೆ. ಅದನ್ನ ನಾವು ಗುಣಾಕಾರದ ಪರಿವರ್ತನಾ ನಿಯಮ ಅಂತ ಕರಿತೇವೆ. ಈಗ ಈ ಗುಣಲಬ್ಧವನ್ನ ಮಾಡಿ ನೋಡೋಣ, ಒಂದೇ ಉತ್ತರ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ. 2 ಇಂಟು 34 ಅಂತ ಬರ್ಕೊಳ್ಳೋದಾದ್ರೆ ಈ ರೀತಿ ಒಂದರ ಕೆಳಗೆ ಒಂದನ್ನ ಬರ್ಕೊಳ್ಳೋಣ. ಹೆಚ್ಚಿನ ಅಂಶ ನಾವು ಈ ರೀತಿಯ ಗುಣಲಬ್ಧ ಎಲ್ಲೂ ನೋಡಲ್ಲ. ಯಾಕೆ ಅಂದ್ರೆ ಹೆಚ್ಚು ಅಂಕೆಗಳಿರುವ ಒಂದು ಸಂಖ್ಯೆಯನ್ನ ನಾವು ಮೊದಲಿಗೆ ಪರಿಗಣಿಸ್ತೇವೆ. 4 ಇಂಟು 2 ಬಂದು 8 ಆಗತ್ತೆ. ಈಗ 8ರ ಕೆಳಗೆ 0ಯನ್ನ ತಗೊಳ್ಳೋಣ. 3 ಇಂಟು 2 ಅಂದ್ರೆ 6 ಅಂತ ಬರ್ಕೊಳ್ಳೋಣ. ಇದನ್ನ ನಾವು 30 ಇಂಟು 2 ಅಂದ್ರೆ 60 ಅಂತ ಕೂಡ ತಗೊಳ್ಬೋದಿತ್ತು. ಈಗ 8 ಪ್ಲಸ್ 0 ಬಂದು 8, 6ಅನ್ನ ಹಾಗೆ ಕೆಳಗೆ ಬರ್ಕೊಳ್ಳೋಣ, 68. ಈ ವಿಧಾನದಲ್ಲಿ ನೀವು ನೋಡ್ಬೋದು ತುಂಬಾ ಹಂತಗಳು ಬೇಕಾಗುತ್ತೆ ನಮ್ಗೆ ಉತ್ತರ ಸಿಗ್ಲಿಕ್ಕೆ. ಹಾಗಾಗಿ 2 ಇಂಟು 34 ಬಂದು 68ಅನ್ನ ಕೊಡ್ತಿದೆ. ಈಗ 34 ಇಂಟು 2 ಏನನ್ನ ಕೊಡುತ್ತೆ ಅಂತ ನೋಡೋಣ. 34 ಇಂಟು 2 ಅಂದ್ರೆ 2 4 8, 2 3 6, ಹಾಗಾಗಿ 68. ಹಾಗಾಗಿ 34 ಇಂಟು 2 ಕೂಡ ನಮ್ಗೆ 68ಅನ್ನೇ ಉತ್ತರವಾಗಿ ಕೊಡ್ತಿದೆ. ಈ ರೀತಿ ನಾವು ಸಂಖ್ಯೆಗಳ ಕ್ರಮವನ್ನ ಬದಲಿಸಿದ್ರೂ ಕೂಡ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿದೆ. ಆದ್ರಿಂದ 2 34ರ ಗುಂಪು ಅಥವಾ 34 2ರ ಗುಂಪು ಎರಡೂ ಕೂಡ 68 ಗುಣಲಬ್ಧವಾಗಿ ಕೊಡುತ್ತೆ. ಇದನ್ನ ನಾವು ಗುಣಾಕಾರದ ಪರಿವರ್ತನಾ ನಿಯಮ ಅಂತ ಕರಿತೇವೆ.